ನಿಧಾನವಾಗಿರಲಿ. ಕೌಂಟನ್ನು ಫಾಲೋ ಮಾಡಿರಿ. ನಾನು ಏನು ಕೌಂಟ್ ಕೊಡ್ತೀನೋ ಆ ರೀತಿ ನಿಧಾನಗತಿಯಲ್ಲಿ ಉಸಿರನ್ನು ತಗೊಳ್ಳೋದು ಪೂರಕ, ಉಸಿರನ್ನು ತಡೆ ಹಿಡಿಯೋದು ಕುಂಭಕ, ಉಸಿರನ್ನು ಹೊರ ಹಾಕೋದು ರೇಚಕ. ಈ 3 ಕ್ರಿಯೆಗಳು ಆಗಬೇಕು. ನಿಧಾನವಾಗಿ ಉಸಿರು ತಗೊಳ್ತಾ 2 ಕೈಗಳು ಊರ್ಧ್ವಮುಖವಾಗಿಸಿ ಹೋಲ್ಡ್ ಮಾಡಿ ಫ್ಯೂ ಸೆಕೆಂಡ್ಸ್. ಉಸಿರು ಬಿಡ್ತಾ ಕೈಗಳನ್ನು ಕೆಳಗಿಳಿಸಿ. ಮತ್ತೊಂದು ಬಾರಿ ಬ್ರೀತ್ ಇನ್, ಹೋಲ್ಡ್ ದ ಬ್ರೆತ್, ಬ್ರೀತ್ ಔಟ್, ಬ್ರೀತ್ ಇನ್. ತುಂಬಿಸಿ. ಬಲೂನಿಗೆ ಶ್ವಾಸವನ್ನು ತುಂಬಿಸುವ ಹಾಗೆ ನಮ್ಮ ಶ್ವಾಸಕೋಶಗಳಿಗೆ ಶ್ವಾಸವನ್ನು ತುಂಬಿಸಿ ನಮ್ಮ ಶ್ವಾಸಕೋಶಗಳನ್ನು ಹಿಗ್ಗಿಸಿ. ಉಪ್ಪಸಗಳ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ ಆಗಬೇಕು. ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಈಗ ಭಸ್ತ್ರಿಕಾ ಪ್ರಾಣಾಯಾಮದ ಅಭ್ಯಾಸ ಮಾಡೋಣ. ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ನೋಡಿರಿ. ಶ್ವಾಸ ತಗೊಳ್ತಾ ಕೈಗಳನ್ನು ಮೇಲೆ ಚಾಚಿ ಫೋರ್ಸ್ಫುಲ್ಲಾಗಿ ಎಕ್ಸೇಲ್ ಮಾಡ್ತಾ ಕೈಗಳನ್ನು ಮುಷ್ಟಿ ಮಾಡಿ ಕೆಳಗೆ ತನ್ನಿ. ನೋಡಿರಿ, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಉಸಿರು ತಗೊಳ್ತಾ ಎಕ್ಸೇಲ್ ಉಸಿರನ್ನ ಹೊರ ಹಾಕ್ತಾ ಗಮನಿಸ್ಕೊಂಡು ಅಭ್ಯಾಸ ಮಾಡಿರಿ. ದೀರ್ಘವಾಗಿ ಶ್ವಾಸ ತೆಗೆದುಕೊಳ್ತಾ ಕೈಗಳನ್ನು ಮೇಲೆತ್ತಿ ಹೋಲ್ಡ್ ಮಾಡಿ. ಉಸಿರು ಬಿಡ್ತಾ ನಿಧಾನವಾಗಿ ಕೈಗಳನ್ನು ಕೆಳಗಿಳಿಸಿ. ವಿಶ್ರಾಂತಿ. ನಿಮ್ಮ ಶ್ವಾಸದ ಗತಿಯಲ್ಲಾಗಿರುವಂಥ ಬದಲಾವಣೆಯನ್ನು ಮಾನಸಿಕವಾಗಿ ಗಮನಿಸ್ಕೊಳ್ರಿ. ವಿಶ್ರಾಂತಿ ಮುಕ್ತಾಯ ಮಾಡಿರಿ. 2 ಕೈಗಳನ್ನ ಪರಸ್ಪರ ಬಿಸಿಯಾಗಿ ಉಜ್ಜಿ ಕಣ್ಣುಗಳಿಗೆ ಸ್ಪರ್ಶಿಸಿ ನಿಧಾನವಾಗಿ ಕಣ್ಣನ್ನು ತೆರೆಯಿರಿ. ಸ್ವಲ್ಪ ಮಳೆ ಆಗಿರೋದ್ರಿಂದ ಕೆಲವರಿಗೆ ಸಹಜವಾಗಿ ಒಂದು ಮೂಗು ಕಟ್ಟಿರುತ್ತೆ, ಒಂದು ಮೂಗಲ್ಲಿ ಸರಾಗವಾಗಿ ಉಸಿರಾಟ ಕ್ರಿಯೆ ಆಗ್ತಿರಲ್ಲ, ಹೌದಲ್ವಾ? ಸೊ ಈಗ ನೋಡ್ರಿ, ಮೊದಲು ದೀರ್ಘವಾಗಿ ಉಸಿರನ್ನು ತುಂಬಿಸ್ರಿ. ಯಾರಿಗೆ ಯಾವ ಮೂಗು ಕಟ್ಟಿದೆಯೋ ಅದರ ಆಪೋಸಿಟ್ ಮೂಗಿನ ಹೊಳ್ಳೆಯನ್ನು ಮುಚ್ಕೊಳ್ರಿ. ಈಗ ನನಗೆ ಎಡಮೂಗು ಸ್ವಲ್ಪ ಕಟ್ಟಿದೆ ನೋಡ್ರಿ, ಉಸಿರು ತುಂಬಿಸ್ಕೊಳ್ತೀನಿ. ಉಸಿರು ತುಂಬಿಸ್ಕೊಂಡ ನಂತರ ಬಲಮೂಗಿನ ಹೊಳ್ಳೆಯನ್ನು ಮುಚ್ಕೊಳ್ತೀನಿ. ಆ ಉಸಿರನ್ನು ಸಂಪೂರ್ಣವಾಗಿ ಎಡಮೂಗಿನ ಹೊಳ್ಳೆಯಿಂದ ಹೊರ ಹಾಕ್ತೀನಿ. ಅವಾಗೇನಾಗುತ್ತೆ, ಕಟ್ಟಿರುವಂಥ ಮೂಗು ಓಪನ್ ಆಗುತ್ತೆ. ನಿಮಗೆ ಬಲಮೂಗು ಕಟ್ಟಿದರೆ ಎಡಮೂಗು ಮುಚ್ಕೊಂಡು ಬಲಮೂಗಿಂದ ಹೊರ ಹಾಕ್ರಿ, ಎಡಮೂಗು ಕಟ್ಟಿದರೆ ಬಲಮೂಗು ಮುಚ್ಕೊಂಡು ಎಡಮೂಗಿನಿಂದ ಹೊರ ಹಾಕ್ರಿ. ದೀರ್ಘವಾಗಿ ಶ್ವಾಸ ತೆಗೆದುಕೋಬೇಕು. ಒಳಗೆ ತುಂಬಿಸಿದಂಥ ಶ್ವಾಸವನ್ನು ನಿಮಗೆ ಯಾವ ಮೂಗು ಕಟ್ಟಿದೆಯೋ ಆ ಮೂಗಿನಿಂದ ಹೊರ ಹಾಕ್ರಿ. ಮೂರು 4 ಬಾರಿ ರಿಪೀಟ್ ಮಾಡಿರಿ.
ಸ್ವಲ್ಪ ಆರಾಮಾಗಿರುವಂಥ ಅನುಭವನ ನಿಮ್ಗೆ ಗೊತ್ತಾಗಿರುತ್ತೆ. ಮತ್ತು ವಿಶೇಷವಾಗಿ ನಾವೆಲ್ಲೋ ಮಳೆಯಲ್ಲಿ ನೆಂದು ಬರ್ತೀವಿ, ಹೊರಗಡೆ ಹೋಗಿರ್ತೀವಿ, ಶೀತ ಆಗ್ತಿರುತ್ತೆ. ಆ ಮಳೆಯಲ್ಲಿ ನೆಂದು ಬಂದಾಗ ಕೆಲವ್ರಿಗೆ ತಕ್ಷಣಕ್ಕೆ ನೆಗಡಿ, ಮೂಗಟ್ಟುವಂಥದ್ದು, ಶೀತ ಬಾಧೆಗಳು ಶುರುವಾಗ್ತವೆ. ಏನು ಭಯಪಟ್ಕೋಬೇಕಾದ ಅವಶ್ಯಕತೆ ಇಲ್ಲ. ಈಗೆಲ್ಲೋ ಹೊರಗಡೆ ಹೋಗಿರ್ತೀವಿ, ಅನಿವಾರ್ಯ ಮಳೆ ಬಂತು, ಮಳೆಯಲ್ಲಿ ನೆಂದು ಬರ್ತೀವಿ ಮನೆಗೆ ಬಂದ ತಕ್ಷಣ ಮಾಮೂಲಿ ಒದ್ದೆ ಬಟ್ಟೆಯನ್ನು ಬದಲಾಯಿಸ್ಕೊಳ್ರಿ, ತಲೆ ಚೆನ್ನಾಗಿ ಸೀಟ್ಕೊಳ್ರಿ, ಆರಾಮದಾಯಕವಾಗಿ ಕುಳಿತುಕೊಂಡು ನಿಮ್ಮ ಎಡಮೂಗಿನ ಹೊಳ್ಳೆಯನ್ನು ಮುಚ್ಚಿ ಬಲಮೂಗಿನಿಂದ ಶ್ವಾಸವನ್ನು ತೆಗೆದುಕೊಳ್ಳ್ರಿ. ಶ್ವಾಸವನ್ನು ತೆಗೆದು ಒಳಗೆ ಉಸಿರನ್ನು ಹೋಲ್ಡ್ ಮಾಡಿರಿ. ಆನಂತರ ಎಡಮೂಗಿನಿಂದ ಶ್ವಾಸವನ್ನು ಹೊರಹಾಕ್ರಿ. ಈ ರೀತಿ ಒಂದು 5 ನಿಮಿಷ ಪ್ರಕ್ರಿಯೆಯನ್ನು ಮಾಡಿಕೊಂಡ್ರೆ ನಮ್ಮ ದೇಹ ಏನು ತೊಯ್ದಿರುತ್ತಲ್ಲ, ಒದ್ದೆಯಿಂದ ಶೀತ ಆಗಿರುತ್ತಲ್ಲ, ಆ ಶೀತವನ್ನು ಸ್ವಾಭಾವಿಕವಾಗಿ ದೇಹನೇ ಸಮತೋಲನಕ್ಕೆ ತಂದುಕೊಳ್ಳುವಂಥ ಸಾಮರ್ಥ್ಯವನ್ನು ದೇಹ ಗಳಿಸ್ಕೊಳ್ಳುತ್ತೆ. ಸೊ ಈಗ ವಾತಾವರಣದಲ್ಲಿ ಸ್ವಲ್ಪ ಶೀತ ಇರೋದ್ರಿಂದ ಈಗ ಅಭ್ಯಾಸ ಮಾಡೋಣ. ದೇಹ ಬಿಸಿಯಾದಂತೆ ಅನುಭವ ಆಗುತ್ತೆ, ಆ ಅನುಭವವನ್ನು ಅನುಭವಿಸ್ರಿ. ನೀವು ಎಡಗೈ ಜ್ಞಾನ ಮುದ್ರೆ ನೋಡಿರಿ, ನಿಮ್ಮ ಬಲಗೈಯಿಂದ ಮುದ್ರೆಯನ್ನು ಮಾಡಿ, ನಾಸಿಕ ಮುದ್ರೆ. ಬಲಮೂಗಿನಿಂದ ಉಸಿರನ್ನು ತಗೋಬೇಕು. ಪ್ರತಿ ಬಾರಿ ಬಲಮೂಗಿನಿಂದ ಉಸಿರು ತಗೊಳ್ಳಿ, ಹೋಲ್ಡ್ ಮಾಡಿ, ಎಷ್ಟೊತ್ತು ಸಾಧ್ಯನೋ ಅಷ್ಟೊತ್ತು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ. ಆನಂತರ ಎಡಮೂಗಿನಿಂದ ಉಸಿರನ್ನು ರಿಲೀಸ್ ಮಾಡಿ. ಬಲಮೂಗಿನಿಂದ ದೀರ್ಘವಾಗಿ ಶ್ವಾಸ ತೆಗೆದುಕೊಳ್ಳಿ. ಬಲಮೂಗನ್ನು ಮುಚ್ಚಿ ಉಸಿರನ್ನು ಆಂತರಿಕವಾಗಿ ತಡೆ ಹಿಡಿರಿ. ಕುಂಭಕ, ಅಂತರ್ಕುಂಭಕ. ಕುಂಭಕದ ಸಮಯದಲ್ಲಿ ನಿಮ್ಮ ಗುದದ್ವಾರವನ್ನು ಜಗ್ಗಿಡಿರಿ. ರೇಚಕ, ಎಡಮೂಗಿನಿಂದ ಸಂಪೂರ್ಣವಾಗಿ ಉಸಿರನ್ನು ಹೊರಗೆ ಬಿಡಿ. ಮತ್ತೊಮ್ಮೆ ಬಲಮೂಗಿನಿಂದ ದೀರ್ಘವಾಗಿ ಶ್ವಾಸ ತೆಗೆದುಕೊಳ್ಳಿ. ಪೂರಕ, ಕುಂಭಕ. ಎರಡೂ ಮೂಗಿನ ಹೊಳ್ಳೆಯನ್ನು ಮುಚ್ಚಿ ಕುಂಭಕ ಮಾಡಿ ಉಸಿರನ್ನು ಒಳಗೆ ತುಂಬಿಸಿ ತಡೆ ಹಿಡೀರಿ. ನಿಧಾನವಾಗಿ ಎಡಮೂಗಿನಿಂದ ರೇಚಕ, ಮತ್ತೆ ಪೂರಕ ಬಲಮೂಗಿನಿಂದ, ಕುಂಭಕ, ರೇಚಕ.